ಈ ಆಳವಾದ ವಿಶ್ಲೇಷಣೆಗೆ ಅಂದ್ರೆ ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಮುಂದಿರುವ ಮೂಲಗಳು ಮತ್ತು ವಿಶ್ಲೇಷಣೆಗಳು ಕನ್ಯಾ ರಾಶಿಯವರ ಅಂದ್ರೆ ವಿರ್ಗೋಸ್ ಜೀವನದಲ್ಲಿ ಮಾರ್ಚ್ 2ರ ನಂತರ ನಡೆಯುವ ಒಂದು ಬೃಹತ್ ಬದಲಾವಣೆಯ ಬಗ್ಗೆ ಮಾತಾಡ್ತೇವೆ. ಹೌದು, ಒಂದು ದೊಡ್ಡ ಮನ್ವಂತರ ಅಂತಾನೆ ಹೇಳಬಹುದು. ಖಂಡಿತ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಮಾಹಿತಿಗಳನ್ನ ಓದಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆಂದ್ರೆ ಮೇಲ್ನೋಟಕ್ಕೆ ಇದೊಂದು ಜ್ಯೋತಿಷ್ಯದ ಭವಿಷ್ಯವಾಣಿಯಂತೆ ಕಂಡರೂ ಇದರ ಆಳಕ್ಕೆ ಹೋದಾಗ ಇದೊಂದು ಅದ್ಭುತವಾದ ಸೈಕಲಾಜಿಕಲ್ ಸ್ಟಡಿ ಅಂದ್ರೆ ಮನೋವೈಜ್ಞಾನಿಕ ವಿಶ್ಲೇಷಣೆಯಂತೆ ಕಾಣಿಸ್ತಿದೆ. ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ, ನಾವು ಜ್ಯೋತಿಷ್ಯವನ್ನ ಕೇವಲ ನಾಳೆ ಏನಾಗುತ್ತೆ ಅಂತ ಹೇಳುವ ಸಾಧನ ಅಂತ ನೋಡಬಾರ್ದು. ಬದಲಾಗಿ ಮನುಷ್ಯನ ನಡವಳಿಕೆಗಳು, ಆತನ ಆಂತರಿಕ ಕಷ್ಟಗಳು ಮತ್ತು ಜೀವನದ ಹೋರಾಟಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಚೌಕಟ್ಟಾಗಿ ನೋಡಿದಾಗ ಅದು ಒಂಥರ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿಜ. ಇದು ಕೇವಲ ಗ್ರಹಗಳ ಚಲನೆಯ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಮನುಷ್ಯನ ಮೂಲಭೂತ ಸ್ವಭಾವಗಳನ್ನ, ಅದರಲ್ಲೂ ಕನ್ಯಾ ರಾಶಿಯವರ ಆ ಭಾವನಾತ್ಮಕ ಜಗತ್ತನ್ನ ಬಹಳ ನಿಖರವಾಗಿ ಸೆರೆ ಹಿಡಿದಿದೆ ಅಲ್ವಾ? ಖಂಡಿತವಾಗಿ. ರಾಶಿಚಕ್ರದ 6ನೇ ಚಿಹ್ನೆಯಾಗಿರುವ ಕನ್ಯಾ ರಾಶಿಯ ಆಡಳಿತ ಗ್ರಹ ಬುಧ. ಈ ಚಿಹ್ನೆಯಡಿ ಜನಿಸಿದವರ ಬಗ್ಗೆ ಈ ವಿಶ್ಲೇಷಣೆಗಳು ಹೇಳುವ ಮೊದಲ ಮಾತು, ಇವರು ಅಕ್ಷರಶಃ ಚಿನ್ನದಂತಹ ಹೃದಯ ಹೊಂದಿರುವರು ಅಂತ. ಹೌದು. ಬೇರೆಯವರಿಗೆ ಸಹಾಯ ಮಾಡೋ ವಿಚಾರಕ್ಕೆ ಬಂದ್ರೆ ಇವರೇ ಮುಂದು. ಆದ್ರೆ ನೋಡಿ, ಇದೇ ಒಳ್ಳೆತನ ಅವರಿಗೆ ದೊಡ್ಡ ಮುಳುವಾಗುತ್ತೆ. ಅದೇ ಅಲ್ವಾ ವಿಪರ್ಯಾಸ? ಅಂದ್ರೆ ಒಳ್ಳೆಯವರಾಗಿದ್ದಷ್ಟು ಕಷ್ಟಗಳು ಹೆಚ್ಚು ಅನ್ನೋ ಹಾಗೆ ಈ ಮೂಲಗಳ ಪ್ರಕಾರ ಕನ್ಯಾ ರಾಶಿಯವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ದೊಡ್ಡ ಜವಾಬ್ದಾರಿಗಳನ್ನ ಹೊರಬೇಕಾಗಿ ಬರುತ್ತೆ. ಹೂವಿನ ಹಾದಿಗಿಂತ ಮುಳ್ಳಿನ ಹಾದಿಯೇ ಇವರ ಪಾಲಿಗೆ ಹೆಚ್ಚು. ತಮ್ಮ ಸಣ್ಣ ಪುಟ್ಟ ಆಸೆಗಳನ್ನ ಬದಿಗೊತ್ತಿ ಬೇರೆಯವರ ಇಷ್ಟಾರ್ಥಗಳನ್ನ ಪೂರೈಸೋದ್ರಲ್ಲೇ ಇವರ ಜೀವನ ಕಳೆದು ಹೋಗುತ್ತೆ. ಹೌದು. ಈ ಮಾನಸಿಕ ತುಮುಲಗಳ ಬಗ್ಗೆ ಓದ್ತಿದ್ದಾಗ ಶಾಂತಿ ಮತ್ತು ನೆಮ್ಮದಿಯ ಕೊರತೆ ಇವರ ಸಾಮಾನ್ಯ ಸಮಸ್ಯೆ ಅಂತ ಪದೇ ಪದೇ ಉಲ್ಲೇಖಿಸಲಾಗಿದೆ. ಕನಿಷ್ಠ ದಾಂಪತ್ಯ ಜೀವನದಲ್ಲಾದರೂ ನೆಮ್ಮದಿ ಸಿಗುತ್ತಾ ಅಂತ ನೋಡಿದ್ರೆ ಅಲ್ಲಿಯೂ ತಪ್ಪು ತಿಳುವಳಿಕೆಗಳು ಎದುರಾಗುತ್ತವೆ. ಆದ್ರೂ ಮಕ್ಕಳು ಮತ್ತು ಕುಟುಂಬಕ್ಕಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕುವ ಸ್ವಭಾವ ಇವರದ್ದು. ನಿಖರವಾಗಿ ಹೇಳಿದ್ದಿರಿ. ಕುಟುಂಬದ ಹಿತದೃಷ್ಟಿಯಿಂದ ಎಂತಹ ಕಷ್ಟವನ್ನಾದರೂ ನುಂಗುಕೊಳ್ಳುವ ಇವರ ತ್ಯಾಗ ನಿಜಕ್ಕೂ ದೊಡ್ಡದು. ಆದರೆ ಇಲ್ಲಿ ಇನ್ನೊಂದು ಗಂಭೀರವಾದ ಮತ್ತು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸುವ ವಿಚಾರ ಇದೆ. ಯಾವುದದು? ಪೂರ್ವಜರ ಕರ್ಮ ಅಥವಾ ಹಿಂದಿನ ಜನ್ಮದ ಪಾಪಗಳ ಫಲ ಅನ್ನೋ ಒಂದು ಪರಿಕಲ್ಪನೆ ಇಲ್ಲಿ ಪ್ರಸ್ತಾಪವಾಗಿದೆ. ಓಹೋ. ಅಂದ್ರೆ ಕೆಲವು ಕನ್ಯಾರಾಶಿಯವರು ತಾವು ಯಾವುದೇ ತಪ್ಪು ಮಾಡೇದಿದ್ರೂ ಬೇರೆಯವರು ಮಾಡಿದ ತಪ್ಪಿಗೆ ಅಪವಾದ ಮತ್ತು ಅವಮಾನಗಳನ್ನ ಹೊರಬೇಕಾಗಿ ಬರುತ್ತೆ. ಅಯ್ಯೋ, ಅದು ನಿಜಕ್ಕೂ ನರಕ ಅಲ್ವಾ? ಹೌದು. ಇದನ್ನ ಸೈಕಲಾಜಿಕಲ್ ಆಗಿ ನೋಡಿದಾಗ ಒಬ್ಬ ವ್ಯಕ್ತಿ ತಾನು ಮಾಡದ ತಪ್ಪಿಗೆ ಪದೇ ಪದೇ ಬಲಿಯಾಗ್ತಿದ್ರೆ ಆತನಲ್ಲಿ ಎಂತಹ ಹತಾಶೆ ಕಾಡಬಿಡುದು ಒಮ್ಮೆ ಊಹಿಸಿ. ತೃಪ್ತಿಯಿಲ್ಲದ ಜೀವನ, ಮನಸ್ಸಿನ ಶಾಂತಿ ಇಲ್ಲದ ದಿನಗಳು, ಇದೊಂದು ತೀವ್ರವಾದ ಮಾನಸಿಕ ಪರೀಕ್ಷೆಯೇ ಸರಿ. ಆದ್ರೆ ಈ ವಿಶ್ಲೇಷಣೆಯಲ್ಲಿ ಕಂಡುಬರುವ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕನ್ಯಾ ರಾಶಿಯ ಪುರುಷ ಮತ್ತು ಮಹಿಳೆಯರ ನಡುವಿನ ವ್ಯತ್ಯಾಸ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಮಹಿಳೆಯರ ವಿಷಯಕ್ಕೆ ಬಂದ್ರೆ ಅವರು ತಮ್ಮೊಳಗಿನ ನೋವನ್ನು ಸಂಪೂರ್ಣವಾಗಿ ಮರೆಮಾಚಿ ಬಾಯಲ್ಲಿ ಸಿಹಿ ಮಾತುಗಳನ್ನಾಡ್ತಾ ಕುಟುಂಬವನ್ನು ಅಂದ್ರೆ ಪತಿ, ಮಕ್ಕಳು, ಅತ್ತೆ ಮಾವ ಎಲ್ಲರನ್ನೂ ಆರೈಕೆ ಮಾಡ್ತಾರಂತೆ. ತ್ಯಾಗ ಇವರ ಮೂಲಗುಣ. ಖಂಡಿತ. ಆ ತ್ಯಾಗದ ಮನೋಭಾವವೇ ಅವರಿಗೆ ಒಂದು ರೀತಿಯ ದೈವಿಕ ರಕ್ಷಣೆಯನ್ನು ಒದಗಿಸುತ್ತೆ. ಆದರೆ ಪುರುಷರ ವಿಚಾರದಲ್ಲಿ ಇದು ಬೇರೆದೇ ಆಯಾಮವನ್ನು ಪಡ್ಕೊಳ್ಳುತ್ತೆ. ಕೇವಲ ಕಷ್ಟಪಟ್ಟು ಕೆಲ್ಸ ಮಾಡಲೆಂದೇ ಹುಟ್ಟಿದಾರೇನೋ ಅನ್ನೋ ಹಾಗೆ ನಿರಂತರವಾಗಿ ಶ್ರಮಿಸ್ತಾರೆ. ಹೌದು, ಕುಟುಂಬದ ಸಂಪೂರ್ಣ ಭಾರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ನಿರಂತರವಾಗಿ ಶ್ರಮಿಸ್ತಾರೆ. ಆದ್ರೆ ಅವರ ಅತಿದೊಡ್ಡ ದೌರ್ಬಲ್ಯದ ಬಗ್ಗೆ ಇಲ್ಲಿ ಹೇಳಿರೋದು ಬಹಳ ಮಾರ್ಮಿಕವಾಗಿದೆ. ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವುದು, ಅಂದ್ರೆ ಓವರ್ ಥಿಂಕಿಂಗ್. ಹೌದು, ಅದೇ ಅತಿ ದೊಡ್ಡ ಸಮಸ್ಯೆ. ಒಳಗಡೆ ಬಿರುಗಾಳಿಗಳನ್ನ ಮೌನವಾಗಿ ಸಹಿಸಿಕೊಳ್ಳುವ ಆ ಚಿತ್ರಣ ಎಂಥವರನ್ನಾದ್ರೂ ಯೋಚನೆಗೆ ಹಚ್ಚುತ್ತೆ. ನಿಜ. ಇದು ಕೇವಲ ಒಂದು ರಾಶಿಯ ಕಥೆಯಲ್ಲ, ಜವಾಬ್ದಾರಿಯ ಹೊರೆ ಹೊತ್ತಿರುವ ಅದೆಷ್ಟೋ ಮನುಷ್ಯರ ನೈಜ ಚಿತ್ರಣ. ಸರಿ, ಈಗ ಇಲ್ಲಿ ವಿಷಯ ನಿಜವಾಗ್ಲೂ ಬಹಳ ಕುತೂಹಲಕಾರಿಯಾಗುತ್ತೆ. ಈ ವಿಶ್ಲೇಷಣೆಯಲ್ಲಿರುವ ಒಂದು ಅತ್ಯಂತ ನಿಖರವಾದ ಮತ್ತು ಸ್ವಲ್ಪ ವಿಚಿತ್ರವಾದ ವಿಚಾರ
ಕನ್ಯಾ ರಾಶಿಯವರ ಜೀವನದಲ್ಲಿ ಎಸ್ ಅಂದ್ರೆ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಯ ಪ್ರವೇಶ ಅಥವಾ ಪ್ರಭಾವದ ಬಗ್ಗೆ. ಹೌದು, ಇದು ಬಹಳ ಆಸಕ್ತಿದಾಯಕ. ಅಂದ್ರೆ ಇದೇನು ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಹ್ಮ್ ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನವರನ್ನೆಲ್ಲ ದೂರ ಇಡಬೇಕು ಅಂತನಾ? ಇದ್ರ ಹಿಂದಿನ ಅಸಲಿ ಅರ್ಥ ಏನು? ನೀವು ಅಂದ್ರೆ ಈ ಪ್ರಶ್ನೆ ಕೇಳೋದು ಬಹಳ ಸಹಜ. ಮೇಲ್ನೋಟಕ್ಕೆ ಇದು ವಿಚಿತ್ರವಾಗಿಯೇ ಕಾಣುತ್ತೆ. ಆದರೆ ಇದನ್ನ ಒಂದು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸೋದಾದ್ರೆ ಇಲ್ಲಿ ಅಡಗಿರುವ ಸೈಕಾಲಜಿಕಲ್ ಪಾಠ ಅರ್ಥವಾಗುತ್ತೆ. ಇಲ್ಲಿ ಕೇವಲ ಎಸ್ ಎಂಬ ಅಕ್ಷರದ ಬಗ್ಗೆ ಮಾತ್ರ ಹೇಳ್ತಿಲ್ಲ. ಓಕೆ, ಮತ್ತೇನು ಇದರ ಅರ್ಥ? ಇದು ಕನ್ಯಾ ರಾಶಿಯವರು ಎದುರಿಸುವ ಟಾಕ್ಸಿಕ್ ಸಂಬಂಧಗಳ ಒಂದು ಸಾಂಕೇತಿಕ ಎಚ್ಚರಿಕೆ. ಈ ಎಸ್ ಹೆಸರಿನ ವ್ಯಕ್ತಿ ಸಂಪೂರ್ಣ ಅಪರಿಚಿತನಾಗಿರದೆ ದೂರದ ಸಂಬಂಧಿ, ಸ್ನೇಹಿತ ಅಥವಾ ಹತ್ತಿರದವರೇ ಆಗಿರಬಹುದು ಅಂತ ಹೇಳಲಾಗಿದೆ. ಓಹೋ, ಅಂದ್ರೆ ನಮ್ಗೆ ಹತ್ರ ಇದ್ದುಕೊಂಡೇ ನಮ್ಮನ್ನ ಬಳಸ್ಕೊಳ್ಳುವವರ ಬಗ್ಗೆ ಇರುವ ಎಚ್ಚರಿಕೆ. ನಿಖರವಾಗಿ ಈ ವ್ಯಕ್ತಿಯಿಂದ ಕನ್ಯಾ ರಾಶಿಯವರ ನೈಸರ್ಗಿಕ ಒಳ್ಳೆಯತನ ದುರುಪಯೋಗ ಆಗುವ ಸಾಧ್ಯತೆ ಇದೆ. ಸಾಲ ಪಡೆದು ಅದನ್ನ ಹಿಂದಿರುಗಿಸದೇ ಇರೋದು. ಹೌದು, ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥವಾಡುವುದು, ಇಂತಹ ಮಾನಸಿಕ ಕಿರುಕುಳಗಳು ಎದುರಾಗಬಹುದು. ಕನ್ಯಾ ರಾಶಿಯವರು ಸುಲಭವಾಗಿ ಇತರರನ್ನ ನಂಬುತ್ತಾರೆ ಮತ್ತು ಬೇರೆಯವರಿಗೆ ಕಷ್ಟ ಅಂದಾಗ ಇಲ್ಲ ಅಂತ ಹೇಳುವ ಸ್ವಭಾವ ಅವರದ್ದಲ್ಲ. ಅಂದ್ರೆ ಇಲ್ಲಿ ಸಮಸ್ಯೆ ಆ ಅಕ್ಷರದಲ್ಲಿಲ್ಲ, ಬದಲಾಗಿ ಕನ್ಯಾ ರಾಶಿಯವರ ಇಲ್ಲ ಅಂತ ಹೇಳಲಾಗದ ಆ ಸ್ವಭಾವದಲ್ಲಿದೆ. ಹೌದು, ಇಲ್ಲಿ ಎಸ್ ಅಕ್ಷರಕ್ಕಿಂತ ಹೆಚ್ಚಾಗಿ ಮಿತಿಗಳನ್ನು ನಿಗದಿಪಡಿಸುವ ಅಥವಾ ಸೆಟ್ಟಿಂಗ್ ಕ್ಲಿಯರ್ ಬೌಂಡ್ರೀಸ್ ಈ ಮಾನಸಿಕ ಪಾಠ ಅಡಗಿದೆ. ಕರುಣೆ ತೋರುವುದು ಒಳ್ಳೆಯದೇ, ಆದರೆ ನಮ್ಮ ಮೌಲ್ಯ ತಿಳಿಯದವರ ಬಳಿ ದಯ ತೋರುವುದು ನಮಗೆ ನಾವೇ ಮಾರಿಕೊಳ್ಳುವ ಹಾನಿ ಅನ್ನೋದನ್ನ ಈ ಮೂಲ ಸ್ಪಷ್ಟವಾಗಿ ವಿಶ್ಲೇಷಿಸುತ್ತೆ. ಅದು 100ಕ್ಕೆ 100 ಸತ್ಯ. ನಮ್ಮ ಶಕ್ತಿ ಯಾರಿಗೆ ಅರ್ಹವಾಗಿದೆಯೋ ಅವರಿಗೆ ಮಾತ್ರ ನೀಡಬೇಕು. ಸರಿ, ಈಗ ಈ ನಕಾರಾತ್ಮಕ ವಿಚಾರಗಳಿಂದ ಹೊರಬಂದು ಮುಂಬರುವ ಸುವರ್ಣ ಕಾಲದತ್ತ ಗಮನ ಹರಿಸೋಣ. ಖಂಡಿತ. ಮಾರ್ಚ್ 2ರ ನಂತರ ಎದುರಾಗುವ ಸಕಾರಾತ್ಮಕ ಬದಲಾವಣೆಗಳ ಪಟ್ಟಿ ಬಹಳ ದೊಡ್ಡದಿದೆ. ವೃತ್ತಿ ಮತ್ತು ಆರ್ಥಿಕತೆಯ ವಿಚಾರವನ್ನೇ ತೆಗೆದುಕೊಂಡ್ರೆ ಉದ್ಯೋಗಿಗಳಿಗೆ ಬಡ್ತಿ, ವೇತನ ಹೆಚ್ಚಳ, ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುತ್ತಂತೆ. ಹೌದು, ಕೆಲವರಿಗೆ ವಿದೇಶಿ ಅವಕಾಶಗಳು ಮತ್ತು ಸರ್ಕಾರಿ ಉದ್ಯೋಗ ಒಲಿಯುವ ಸಾಧ್ಯತೆಗಳೂ ಇವೆ. ವಾವ್! ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳು, ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಮತ್ತು ಸ್ಥಗಿತಗೊಂಡ ಯೋಜನೆಗಳ ಪುನರಾರಂಭ ಆಗುತ್ತೆ ಅಂತೆ ಹೇಳಲಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಹಳೆಯ ಸಾಲಗಳ ತೀರುವಳಿ. ಹೌದು, ಅದೊಂದು ದೊಡ್ಡ ರಿಲೀಫ್ ಅಲ್ವಾ? ಜೊತೆಗೆ ಆಸ್ತಿ, ವಾಹನ, ಚಿನ್ನಾಭರಣಗಳ ಖರೀದಿ ಕೂಡ ಆಗುತ್ತೆ ಅಂತ ಈ ಮೂಲಗಳು ಬಹಳ ಉತ್ಸಾಹದಿಂದ ವಿವರಿಸ್ತವೆ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ವಿಚಾರದಲ್ಲೂ ದೊಡ್ಡ ಸುಧಾರಣೆ ಆಗೋದನ್ನ ಇಲ್ಲಿ ಉಲ್ಲೇಖಿಸಲಾಗಿದೆ. ದೀರ್ಘಕಾಲದ ಕಾಯಿಲೆಗಳು ಕಡಿಮೆಯಾಗಿ ಆಸ್ಪತ್ರೆ ವೆಚ್ಚ ಉಳಿಯುತ್ತೆ, ಸರಿಯಾದ ನಿದ್ರೆ ಸಿಗುತ್ತೆ. ಇಮ್ಮಡಿಗೊಂಡ ಆತ್ಮವಿಶ್ವಾಸ ಮತ್ತು ಯೋಗ ಧ್ಯಾನದತ್ತ ಒಲವು ಹೆಚ್ಚಾಗುತ್ತೆ. ಅಂದ್ರೆ ಆ ಮಾನಸಿಕ ಗೊಂದಲಗಳು ಕ್ಲಿಯರ್ ಆದ ತಕ್ಷಣ ದೇಹ ತಾನಾಗೇ ಗುಣಮುಖವಾಗುತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಬಂದ್ರೆ ತಂದೆಯ ಆರೋಗ್ಯ ಸುಧಾರಣೆ ಮತ್ತು ಹಿರಿಯರ ಬೆಂಬಲ ಸಿಗುತ್ತಂತೆ. ಅವಿವಾಹಿತರಿಗೆ ವಿವಾಹ ಯೋಗ, ಮಕ್ಕಳ ನಿರೀಕ್ಷೆಯಲ್ಲಿರುವರಿಗೆ ಸಿಹಿ ಸುದ್ದಿ. ಮತ್ತು ಈಗಾಗಲೇ ಮಕ್ಕಳಿರುವ ಪೋಷಕರಿಗೆ ಆ ಮಕ್ಕಳ ಶೈಕ್ಷಣಿಕ ಅಥವಾ ಕ್ರೀಡಾ ಸಾಧನೆಯಿಂದ ಸಮಾಜದಲ್ಲಿ ದೊಡ್ಡ ಗೌರವ ಸಿಗಲಿದೆಯಂತೆ. ಇದು ನಿಜಕ್ಕೂ ಬಹಳ ಖುಷಿ ಕೊಡುವ ವಿಚಾರ. ಹೌದು, ಪ್ರೇಮಿಗಳ ನಡುವಿನ ಅನುಮಾನಗಳು ದೂರವಾಗಿ ವಿವಾಹದತ್ತ ಹೆಜ್ಜೆ ಹಾಕುವ ಸೂಚನೆಗಳೂ ಇವೆ. ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಈ ಎಲ್ಲಾ ಶುಭ ಫಲಿತಾಂಶಗಳನ್ನು ಪಡೆಯಲು ಮೂಲದಲ್ಲಿ ಸೂಚಿಸಲಾದ ಕೆಲವು ನಿಖರವಾದ ಪರಿಹಾರಗಳು ಮತ್ತು ದೈನಂದಿನ ಎಚ್ಚರಿಕೆಗಳ ಬಗ್ಗೆ ನಾವು ಮಾತಾಡ್ಲೇಬೇಕು. ಖಂಡಿತ, ಆ ಆಚರಣೆಗಳು ಬಹಳ ಆಸಕ್ತಿದಾಯಕವಾಗಿವೆ. ಆ ಎಚ್ಚರಿಕೆಗಳ ಲಿಸ್ಟ್ ನೋಡಿದಾಗ ನನಗೆ ಒಂಥರ ವಿಚಿತ್ರ ಅನಿಸ್ತು. ವಿಶೇಷವಾಗಿ ಮಂಗಳವಾರದ ಎಚ್ಚರಿಕೆಗಳು. ಮಂಗಳವಾರದಂದು ಪ್ರಮುಖ ಕೆಲಸ ಅಥವಾ ದೀರ್ಘ ಪ್ರಯಾಣ ಮುಂದೂಡುವುದು ಓಕೆ, ಆದರೆ ಕೆಂಪು ಬಟ್ಟೆ ಧರಿಸದಿರುವುದು ಮತ್ತು ನಿರ್ದಿಷ್ಟವಾಗಿ ಕೆಂಪು ಬಣ್ಣದ ಆಹಾರಗಳಾದ ಟೊಮ್ಯಾಟೊ, ಬೀಟ್ರೂಟ್ ಮತ್ತು ಕೆಂಪು ಮಸೂರ್ ಬೇಳೆಗಳನ್ನು ಸೇವಿಸದಿರುವುದು. ಇದೇನು ಲಾಜಿಕ್ ಅಂತ ನಾನು ಯೋಚಿಸ್ತಾ ಇದ್ದೆ. ಮೇಲ್ನೋಟಕ್ಕೆ ಇದು ವಿಚಿತ್ರವಾಗಿ ಕಾಣಬಹುದು, ಆದರೆ ಸಾಂಕೇತಿಕತೆಯ ದೃಷ್ಟಿಯಿಂದ ನೋಡಿದಾಗ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹ ಅಂದ್ರೆ ಮಾರ್ಸ್ ಕೆಂಪು ಬಣ್ಣ ಉಗ್ರ ಸ್ವಭಾವ, ಕೋಪವನ್ನು ಪ್ರತಿನಿಧಿಸುತ್ತೆ. ಓಹೋ!
ಕನ್ಯಾ ರಾಶಿಯವರು ಈಗಾಗಲೇ ಮಾನಸಿಕ ಒತ್ತಡದಲ್ಲಿರುವಾಗ ಅವರಲ್ಲಿ ಉದ್ವೇಗ ಹೆಚ್ಚಾಗಬಾರದು ಎನ್ನುವ ಕಾರಣಕ್ಕೆ ಈ ಮುನ್ನೆಚ್ಚರಿಕೆಗಳನ್ನು ಹೇಳಿರ್ಬೋದು. ಅಂದ್ರೆ ಟೊಮ್ಯಾಟೊ ತಿಂದ್ರೆ ಏನೋ ಆಗ್ಬಿಡುತ್ತೆ ಅಂತಲ್ಲ, ಆ ನಿರ್ದಿಷ್ಟ ದಿನದಂದು ಕೆಂಪು ಬಣ್ಣವನ್ನು ಅವಾಯ್ಡ್ ಮಾಡುವುದು ಒಂದು ರೀತಿಯ ಪ್ರಜ್ಞಾಪೂರ್ವಕ ಅಭ್ಯಾಸ ಅಥವಾ ಮೈಂಡ್ಫುಲ್ನೆಸ್ ಅಂತ ಹೇಳ್ಬೋದಾ? ನಿಖರವಾಗಿ ಕೋಪ ಬರುವಂತಹ ಸನ್ನಿವೇಶ ಎದುರಾದಾಗ ನಿಮ್ಮ ಆ ಪ್ರಜ್ಞಾಪೂರ್ವಕ ಎಚ್ಚರಿಕೆ ನಿಮ್ಮನ್ನು ತಡೆದು ನಿಲ್ಲಿಸುತ್ತೆ. ಇದೊಂದು ಅತ್ಯದ್ಭುತವಾದ ವಿಶ್ಲೇಷಣೆ. ಇನ್ನು ನಕಾರಾತ್ಮಕ ಶಕ್ತಿ ನಿವಾರಣೆಗೆ ಸ್ನಾನದ ನೀರಿಗೆ ಕಲ್ಲುಪ್ಪು ಅಂದ್ರೆ ರಾಕ್ ಸಾಲ್ಟ್ ಬೆರೆಸುವುದು ಒಂದು ಪ್ರಾಯೋಗಿಕ ಪರಿಹಾರ. ಹೌದು. ಮತ್ತು ಮಂಗಳವಾರ ಆಂಜನೇಯನಿಗೆ 5 ನಿಂಬೆಹಣ್ಣು ಅರ್ಪಿಸಿ ಮನೆ ಬಾಗಿಲಿಗೆ ಕಟ್ಟುವುದು ಕೂಡ ಸೂಚಿಸಲಾಗಿದೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಬುಧ ಗ್ರಹದ ಬಲವರ್ಧನೆಗೆ ಬುಧವಾರದ ಆಚರಣೆಗಳೂ ಇವೆ. ತುಳಸಿಯಿಂದ ವಿಷ್ಣುವಿಗೆ ಮತ್ತು ಗರಿಕೆಯಿಂದ ಗಣೇಶನಿಗೆ ಪೂಜೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಬಟಾಣಿ ತಿನ್ನಿಸುವುದು, ಇದರಿಂದ ವಾಕ್ಚಾತುರ್ಯ ಮತ್ತು ಸ್ಮರಣಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಜೊತೆಗೆ ಪರ್ಸ್ನಲ್ಲಿ 1 ಅಥವಾ 2 ಏಲಕ್ಕಿ ಇಟ್ಟುಕೊಳ್ಳುವುದು, ಮಹಿಳಾ ಸಂಬಂಧಿಕರನ್ನು ಗೌರವಿಸುವುದು ಇವೆಲ್ಲವೂ ಸೂಚಿತವಾಗಿವೆ. ಇನ್ನು ಇತರ ಪರಿಹಾರಗಳು ಅಂದ್ರೆ ಶನಿವಾರ ಕಾಗೆಗೆ ಅನ್ನ, ಬೀದಿ ನಾಯಿಗಳಿಗೆ ಆಹಾರ, ಶುಕ್ರವಾರ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ ಶ್ರೀಸೂಕ್ತ ಪಠಣ ಮಾಡುವುದು. ಇವೆಲ್ಲವೂ ಇದ್ರೂ ಕೂಡ ಈ ಎಲ್ಲ ಪರಿಹಾರಗಳಿಗಿಂತ ಮಿಗಿಲಾಗಿ ಮೂಲವು ಒಂದು ಪ್ರಮುಖ ಸತ್ಯವನ್ನು ಸಾರುತ್ತೆ. ನಿಮ್ಮ ಆತ್ಮವಿಶ್ವಾಸ, ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಮೀರಿದ ಪರಿಹಾರ ಮತ್ತೊಂದಿಲ್ಲ. ಎಂಥ ಅದ್ಭುತವಾದ ಮಾತು! ಎಂಥ ಅಂಧಕಾರದಲ್ಲೂ ಮನುಷ್ಯನ ಪ್ರಯತ್ನವೇ ಅಂತಿಮ ರಕ್ಷಾ ಕವಚ ಎಂಬುದನ್ನು ಇದು ಸಾಬೀತುಪಡಿಸುತ್ತೆ ಅಲ್ವಾ? ಖಂಡಿತ. ಕೇವಲ ಪರಿಹಾರಗಳನ್ನೇ ನಚ್ಚಿಕೊಳ್ಳದೆ ನಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡುವುದು ಮುಖ್ಯ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಈ ಮೂಲವು ಕೇವಲ ಒಂದು ರಾಶಿಯ ಭವಿಷ್ಯವನ್ನು ಹೇಳ್ತಿಲ್ಲ, ಬದಲಾಗಿ ಕಷ್ಟಗಳನ್ನು ಸಹಿಸಿಕೊಂಡು ಮಿತಿಗಳನ್ನು ಹಾಕಿಕೊಳ್ಳುತ್ತಾ ತಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬ ಮನುಷ್ಯನ ಜೀವನದ ಹೋರಾಟ ಮತ್ತು ಗೆಲುವಿನ ಕಥೆಯನ್ನು ಹೇಳುತ್ತೆ. 100% ಸತ್ಯ. ಈ ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಆಲೋಚಿಸಲು ಒಂದು ಹೊಸ ವಿಚಾರ ಬಿಟ್ಟು ಹೋಗೋಣ. ಬುಧ ಗ್ರಹವು ಸಂವಹನ ಅಂದ್ರೆ ಕಮ್ಯುನಿಕೇಷನ್ ಮತ್ತು ಬುದ್ಧಿಶಕ್ತಿಯ ಸಂಕೇತ. ಕನ್ಯಾ ರಾಶಿಯವರು ಎದುರಿಸುವ ಕಷ್ಟಗಳು ಅಥವಾ ಅವರಿಗೆ ಎದುರಾಗುವ ಹೆಸರಿನಂತಹ ವ್ಯಕ್ತಿಗಳು ಕೇವಲ ಗ್ರಹಗತಿಗಳ ಫಲವೋ ಅಥವಾ ಅವರದ್ದೇ ಆದ ಅತಿಯಾದ ಕ್ಷಮಾಶೀಲತೆ ಮತ್ತು ಸಂವಹನದ ಶೈಲಿಯು ಅಂತಹ ವ್ಯಕ್ತಿಗಳನ್ನು ಅವರ ಜೀವನಕ್ಕೆ ಆಕರ್ಷಿಸುತ್ತದೆಯೋ? ಇದು ಬಹಳ ಆಳವಾದ ಪ್ರಶ್ನೆ. ನಮ್ಮ ಭವಿಷ್ಯವು ನಕ್ಷತ್ರಗಳಲ್ಲಿದೆಯೋ ಅಥವಾ ನಮ್ಮದೇ ಮಾನಸಿಕ ವಿನ್ಯಾಸಗಳಲ್ಲಿದೆಯೋ? ಹೌದು, ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಈ ಅದ್ಭುತ ಜ್ಞಾನದ ಪಯಣದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇರುತ್ತಾ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.